ಮಕ್ಕಳಿದ್ದ ಆಟೋ ಪಲ್ಟಿ, ಹಲವು ವಿದ್ಯಾರ್ಥಿಗಳಿಗೆ ಗಾಯ. ಎಸ್ಕೊರಟಗೆರೆ ತಾಲೂಕಿನ ಕೊಳಾಲ ಹೋಬಳಿಯ ಎರಕಸಂದ್ರ ಕಾಲೋನಿಯ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗುತ್ತಿದ್ದ ಆಟೋ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಬಳಿಕ ಹಳ್ಳಕ್ಕೆ ಉರುಳಿದ ಘಟನೆ ನಡೆದಿದೆ. ಇನ್ನು ಘಟನೆಯಲ್ಲಿ ಹಲವು ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳೀಯರು ಹಾಗೂ ಪೋಷಕರ ನೆರವಿನಿಂದ ತಕ್ಷಣವೇ ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಹೊರತೆಗೆದು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಅದೃಷ್ಟವಶಾತ್ ಯಾವುದೇ ವಿದ್ಯಾರ್ಥಿಯ ಜೀವಕ್ಕೆ ಅಪಾಯವಾಗಿಲ್ಲ. ಇನ್ನು ಘಟನೆಯ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಕೊಳಾಲ ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಘಟನೆಯ ಬಳಿಕ ಶಾಲಾ ವಿದ್ಯಾರ್ಥಿಗಳ ಪೋಷಕರು ಶಾಲೆಯಲ್ಲಿ ಸಭೆ ನಡೆಸಿ ಮಕ್ಕಳ ಸುರಕ್ಷತೆ ಕುರಿತು ತೀವ್ರ ಆತಂಕ ವ್ಯಕ್ತಪಡಿಸಿದರು. ಶಾಲೆಯ ಮುಂಭಾಗವೇ ಪಾವಗಡ ಬೆಂಗಳೂರು ಮುಖ್ಯ ರಸ್ತೆಯಾಗಿರುವುದರಿಂದ ದಿನನಿತ್ಯ ಭಾರೀ ವಾಹನಗಳು ಹಾಗೂ ಅತಿ ವೇಗದ ವಾಹನ ಸಂಚಾರ ನಡೆಯುತ್ತಿದೆ. ಇದರಿಂದ ಪುಟ್ಟ ವಿದ್ಯಾರ್ಥಿಗಳು ರಸ್ತೆ ದಾಟುವುದು ಜೀವದ ಹಂಗಿನ ಕೆಲಸವಾಗಿದೆ ಎಂದು ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದರು. ಆದ್ದರಿಂದ ಶಾಲೆಯ ಮುಂಭಾಗದಲ್ಲಿ ತುರ್ತಾಗಿ ಸ್ಪೀಡ್ ಬ್ರೇಕರ್ಗಳನ್ನು ನಿರ್ಮಿಸುವುದು, ಅಗತ್ಯ ರಸ್ತೆ ಸುರಕ್ಷತಾ ಸೂಚನಾ ಫಲಕಗಳನ್ನು ಅಳವಡಿಸುವುದು ಹಾಗೂ ವಾಹನಗಳ ವೇಗ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪೋಷಕರು ಒತ್ತಾಯಿಸಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಮತ್ತು UKG ಮಕ್ಕಳು ಸಾಗಿಸ್ಕೊಂಡು ಬರ್ತಿದ್ದಂಥ ಒಂದು ಗಾಡಿ ಶಾಲಾ ವಾಹನ ಒಂದು ಆಕ್ಸಿಡೆಂಟ್ ಆಗಿ ಯಲರಾಂಪುರ ರೋಡಲ್ಲಿ ಎರಕಸಂದ್ರ ಕ್ರಾಸಲ್ಲಿ ಒಂದು ಸಣ್ಣ ಘಟನೆ ಆಗಿತ್ತು. ಸದ್ಯ ನಮ್ಮೆಲ್ಲರ ಅದೃಷ್ಟದಿಂದ ಮಕ್ಕಳಿಗೆ ಯಾರಿಗೂ ಏನೂ ಆಗಿಲ್ಲ, ಸಣ್ಣ ಪುಟ್ಟ ಒಂದು ಗಾಯ ಆಗಿತ್ತಷ್ಟೇ. ಆ ಸಲುವಾಗಿ ಇವತ್ತು ನಾವು ಶಾಲೆಯಿಂದ ಮತ್ತು ಪೋಷಕರೆಲ್ಲನೂ ಏನು ಆ ಮಕ್ಕಳ ಒಂದು ಸುರಕ್ಷತೆ ಕ್ರಮದ ಬಗ್ಗೆ ಒಂದು ಮೀಟಿಂಗನ್ನು ಮಾತಾಡಬೇಕಂತ ಪೋಷಕರು ಕೂಡ ನಿನ್ನೆ ಮಾತಾಡ್ಕೊಂಡಿದ್ವಿ. ಫೋನಲ್ಲಿ ಎಲ್ಲರೂ ಕೂಡ ಗ್ರೂಪಲ್ಲಿ ಮಾತಾಡ್ಕೊಂಡು ಇವತ್ತು ಎಲ್ಲರೂ ಜಾಗರೂಕರಾಗಿ ಶಾಲೆಗೆ 10 ಗಂಟೆಗೆ ಬಂದು ಶಾಲೆ ಆವರಣದಲ್ಲಿ ಕೂತು ಪೋಷಕರು ಶಾಲೆ ಮಕ್ಕಳ ಬಗ್ಗೆ ಸುರಕ್ಷತೆ ಬಗ್ಗೆ ತಾವೆಲ್ಲ ಏನು ತೊಗೊಂಡಿದ್ದೀರಾ, ಏನು ಮಾಡ್ತಿದ್ದೀರಾ, ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಹಾಗಾಗಿ ದಯಮಾಡಿ ಅವ್ರಿಗೇನಾದ್ರು ಒಂದು ಸುರಕ್ಷತೆನ ನೀವು ಒದಗಿಸ್ಬೇಕು ಅಂತ ಬಂದು ಇವತ್ತು ಸಲಹೆ ಸೂಚನೆಗಳು ಕೊಟ್ಟಿದ್ದಾರೆ. ನಮ್ಮ ಶಾಲೆ ಇದು ಏನೋ ಸ್ಟೇಟ್ ಹೈವೇ ಆಗಿರೋದ್ರಿಂದ ಭಾಳ ಸಾವಿರಾರು ವೆಹಿಕಲ್ಲು 100-120 ಕಿಲೋಮೀಟರ್ ಸ್ಪೀಡಲ್ಲಿ ಓಡಾಡ್ತಾ ಇರೋ ಒಂದು ಸಂದರ್ಭ ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ಈ ಶಾಲೆ ಮುಖ್ಯ ರಸ್ತೆ ಮುಂದೆಗಡೆ ಒಂದು ಹಂಪನ್ನು ಹಾಕಿದ್ರೆ ಒಂದು ಇಳಿಜಾರಾದಂಥ ಒಂದು ಹಂಪನ್ನು ಹಾಕಿದ್ರೆ ಸುಮಾರು 800-850 ಮಕ್ಕಳು ಶಾಲೆ, ನಮ್ಮ KPS ಶಾಲೆಗೆ 850 ಮಕ್ಕಳು ಶಾಲೆ ಬರ್ತಿದ್ದಾರೆ. LKGಯಿಂದ ಸೆಕೆಂಡ್ PU ವರೆಗೂ 850-900 ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡ್ತಿರೋದ್ರಿಂದ ಅವರಿಗೆ ಪ್ರತಿನಿತ್ಯ ಶಾಲೆ ದಾಟಕ್ಕೆ ಹೋಗಲಿಕ್ಕೆ ಬರಲಿಕ್ಕೆ ಅನಾನುಕೂಲ ಆಗ್ತಿದೆ. ನಾಳೆ ಬೆಳಗ್ಗೆ ಏನಾದರೂ ಅಚಾತುರ್ಯ ಆದಂಥ ಸಂದರ್ಭದಲ್ಲಿ ಯಾರೇನು ಮಾಡಲಿಕ್ಕಾಗೋದಿಲ್ಲ. ದಯಮಾಡಿ ಸಂಬಂಧಪಟ್ಟಂಥ PWD ಇರ್ಬೋದು ಅಥವಾ ಯಾವುದೇ ಅಧಿಕಾರಿಗಳು ಇದನ್ನು ಎಚ್ಚೆತ್ತು ಗಮನ ಸೆಳೆದು ಇಲ್ಲಿಗೆ ಜಾಗರೂಕವಾಗಿ ಅರ್ಜೆಂಟಾಗಿ ನಮಗೆ ತ್ವರಿತವಾಗಿ ಒಂದು ಅಂಶನ ಇಲ್ಲೂ ಮತ್ತು ಕಾಲೋನಿ ಸರ್ಕಲಲ್ಲಿ 2 ಶಾಲೆ ಇರೋದ್ರಿಂದ 2 ಕಡೆ ನಮಗೊಂದು ರಸ್ತೆ ಒಬ್ಬೊಬ್ಬರನ್ನು ನಿರ್ಮಾಣ ಮಾಡಿಕೊಡ್ಬೇಕಂತ ನಾವು AR ಮೂಲಕ ಮತ್ತು ಚಾನಲ್ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ.